ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಖಾಲಿ ಇರೋ ಹುದ್ದೆಗಳಿಗೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತ ಆಕಾಂಕ್ಷಿಗಳು ಇಷ್ಟು ದಿನ ಒದ್ದಾಡ್ತಾ ಇದ್ರು. ಆದ್ರೀಗ ನೋಟಿಫಿಕೇಶನ್ ಆಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷಾ ಶುಲ್ಕದ ಬರೆ ಎಳೆದು ಶಾಕ್ ಕೊಟ್ಟಿದೆ. ಬೆಂಕಿಯಿಂದ ಬಾಣಲಿಗೆ ಬಿದ್ದ ಪರಿಸ್ಥಿತಿಯಲ್ಲಿ ಸದ್ಯ ಅಭ್ಯರ್ಥಿಗಳು ಇದ್ದಾರೆ. ಇಷ್ಟು ದಿನಗಳ ಕಾಲ ಒಳ ಮೀಸಲಾತಿ ಸಮೀಕ್ಷೆ ಹಾಗೂ ಇನ್ನಿತರ ಕಾರಣಗಳಿಂದ ಯಾವುದೇ ಹುದ್ದೆಗಳ ನೇಮಕಾತಿ ಆಗಿರಲಿಲ್ಲ. ತಿಂಗಳಾನ್ಗಟ್ಲೆ ಓದ್ತಾ ಕೂತಿದ್ದ ಆಕಾಂಕ್ಷಿಗಳು ಆರ್ಥಿಕ ಸಮಸ್ಯೆ ಸೇರಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರು. ಅಂತೂ ಇಂತೂ ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸೋಕೆ ಹೋದ ಅಭ್ಯರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಶುಲ್ಕದ ಶಾಕ್ ಕೊಟ್ಟಿದೆ. ಕೆಇಎ ಕೊಟ್ಟ ಶಾಕ್ ಏನು ಅಂತ ನೋಡೋದಾದ್ರೆ, ಬಿಡಿಎ, ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕೃಷಿ ಮಾರಾಟ ಇಲಾಖೆ, ಕೆಎಸ್ಡಿಎಲ್ ಸೇರಿ 8 ಇಲಾಖೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಎಫ್ಡಿಎ, ಎಸ್ಡಿಎ, ಕಿರಿಯ ಸಹಾಯಕ ಸೇರಿ 708 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಒಂದು ಅರ್ಜಿಗೆ 750 ರೂಪಾಯಿ ಪಾವತಿಸಬೇಕಾಗಿದೆ. ಜೊತೆಗೆ ಪ್ರತಿ ಹೆಚ್ಚುವರಿ ಅರ್ಜಿಗೆ 100 ರೂಪಾಯಿ ಪಾವತಿಸೋಕೆ ಸೂಚನೆ ನೀಡಲಾಗಿದೆ. ಪಿಯುಸಿ ಪದವಿ ಮೇಲೆ ಅರ್ಜಿ ಸಲ್ಲಿಸಿದ ಹುದ್ದೆಗಳಿಗೆ 2100ಕ್ಕೂ ಅಧಿಕ ಶುಲ್ಕ ವಿಧಿಸಲಾಗಿದೆ. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು ಒಂದು ಅರ್ಜಿಗೆ 500 ರೂಪಾಯಿ ಪಾವತಿಸಬೇಕಿದೆ. ಜೊತೆಗೆ ಹೆಚ್ಚುವರಿ ಪ್ರತಿ ಅರ್ಜಿಗೂ 100 ರೂಪಾಯಿ ಪಾವತಿಸೋಕೆ ಸೂಚನೆ ನೀಡಲಾಗಿದೆ. ಎಲ್ಲಾ ಹುದ್ದೆಗಳಿಗೂ 1600 ರೂಪಾಯಿ ಹೆಚ್ಚು ಶುಲ್ಕ ಪಾವತಿಸೋಕೆ ಸೂಚನೆ ಕೊಟ್ಟಿದ್ದು, ಇದು ಅಭ್ಯರ್ಥಿಗಳಿಗೆ ಶಾಕ್ ಆಗಿದೆ. ಹಾಗೆ ನೋಡಿದ್ರೆ ಕೆಪಿಎಸ್ಸಿ, ಯುಪಿಎಸ್ಸಿಯಲ್ಲೂ ಈ ರೀತಿಯಾದ ಪರೀಕ್ಷಾ ಶುಲ್ಕ ಇರಲ್ಲ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರತಿ ನೋಟಿಫಿಕೇಶನ್ಗೂ ಶುಲ್ಕ ವಿಧಿಸಿ ಹಗಲು ದರೋಡೆ ಮಾಡ್ತಾ ಇದೆ. ಮೊದಲೇ ನಿಗದಿ ಸಮಯಕ್ಕೆ ಸರಿಯಾಗಿ ನೋಟಿಫಿಕೇಶನ್ ಆಗಲ್ಲ. ಇದರ ಪರಿಣಾಮ ಅಭ್ಯರ್ಥಿಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ಈಗ ಪರೀಕ್ಷಾ ಶುಲ್ಕದಲ್ಲೂ ವಸೂಲಿಗಿಳಿದಿದ್ದು ಉದ್ಯೋಗಾಕಾಂಕ್ಷಿಗಳು ನಾವು ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅನ್ನೋದು ಅಭ್ಯರ್ಥಿಗಳ ಮುಂದಿನ ಪ್ರಶ್ನೆಯಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.